ಎಲ್ಲರ ಕೈಗಳೆತ್ತಿ ದೇವರನ್ನು ಸ್ತುತಿ ಮಾಡು, ಜೋರ ಮಾಡು. ಪ್ರೈಸ್ ದ ಲಾರ್ಡ್. ಇನ್ನೊಂದು ಆವರ್ತಿ ದೇವರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ಎಲ್ಲರೂ ಪ್ರಾರ್ಥನಾ ಪೂರ್ವವಾಗಿ, ದೇವರೇ ನೀ ನಮ್ಮೊಂದಿಗೆ ಮಾತಾಡಬೇಕು. ಮನುಷ್ಯ ಸ್ವರವಲ್ಲ, ದೇವರ ಸ್ವರ ಕೇಳುವುದಕ್ಕೆ ಸಹಾಯ ಮಾಡಬೇಕು ಅನ್ನೋ ಎಲ್ಲರೂ ಪ್ರಾರ್ಥನಾ ಪೂರ್ವವಾಗಿ ಕೂತ್ಕೊಳ್ರಿ. ನಮ್ಗೊಂದು ವಾಕ್ಯ ಓದೋಣ. ಎಲ್ಲರಿಗೆ ವಾಯ್ಪಾಠ ಗೊತ್ತಿದ ವಾಕ್ಯವಾಣ. ಕೀರ್ತನೆ 121:1-2 ವಾಕ್ಯ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ನಾನು ಕಣ್ಣೆತ್ತಿ ಪರ್ವತ ಕಡೆ ನೋಡ್ತಾ ಇದ್ದೇನೆ. ನನ್ನ ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ನನ್ನ ಸಹಾಯವು ಬರ್ತಾ ಇದೆ. ಹಲ್ಲೆಲೂಯಾ. ഒരു വാക്ക് പ്രാർത്ഥന ಮಾಡೋಣ. ഹല്ലേലൂയ. ಸ್ತೋತ್ರ ಕರ್ತಾವೇ, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆ, ಅಪ್ಪ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ. ನೀ ನಮ್ಮನ್ನು ಆಶೀರ್ವದಿಸಪ್ಪ. ನೀ ನಮ್ಮ ಮಧ್ಯದಲ್ಲಿ ಚಲಿಸುವ ದೇವರಾಣಪ್ಪ, ಓಡಾಡುವ ದೇವರಾಣಪ್ಪ. ನೀ ನಮ್ಮೊಂದಿಗೆ ಮಾತಾಡ್ಬೇಕಪ್ಪ. ಮನುಷ್ಯ ಸ್ವರವಲ್ಲಪ್ಪ, ನಿನ್ನ ಸ್ವರ ಕೇಳುವುದಕ್ಕೆ ನೀ ಸಹಾಯ ಮಾಡಪ್ಪ. ಒಬ್ಬರೊಬ್ಬರು ಹೃದಯದಲ್ಲಿ ನೀ ಮಾತಾಡಪ್ಪ ದೇವರೇ. ಕೈ ಬಿಡಬೇಡಪ್ಪ. ವಾಕ್ಯ ನಿನ್ನದಪ್ಪ, ನಾವು ಪ್ರತಿಯೊಬ್ಬರು ನಿನ್ನದಪ್ಪ. ನಾವು ಮುಂದಿಗೆ ಮಾತಾಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೆನ್. ಪ್ರಿಯ ಮಕ್ಕಳೇ, ನಮಗೆ ಸಹಾಯ ಬರುವುದು ದೇವರು ಸಹಾಯ ಮಾಡಿದಾಲ್, ದೇವರು ಕೊಟ್ಟಿದಾಲ್, ಅದಕ್ಕೆ ಲೆಕ್ಕ ಇಲ್ಲ. ಬೇಕಾದಷ್ಟು ಕೊಡ್ತತೆ. ಮನುಷ್ಯರು ಕೊಟ್ಟಿದಾಲ್, ಅಪ್ಪ ಅಮ್ಮ ಕೊಟ್ಟಿದ್ದಾಲೆ, ಸಹೋದರಗಳು ಕೊಟ್ಟಿದ್ದಾಲೆ, ಸ್ನೇಹಿತರು ಕೊಟ್ಟಿದ್ದಾಲೆ. ನಾನು ನಿನಗೆ ಕೊಟ್ಟಿಲ್ಲ, ಎಲ್ಲಿದೆ ವಾಪಸ್ ಕೊಡು ಅಂತ ಹೇಳ್ತತೆ. ದೇವರು ಕೊಟ್ಟಿದ್ದಾನೆ, ಅದಕ್ಕೆ ಲೆಕ್ಕ ಇಲ್ಲ. ಲೆಕ್ಕ ಇಲ್ಲದೆ ಕೊಡುವ ದೇವರಾಣ ನಮ್ಮ ದೇವರು. ಆ ದೇವರನ್ನೇ ನಾವು ಏನ್ ಮಾಡಬೇಕು? ಮೇಲಕ್ಕೂ ನೋಡಬೇಕು. ನಾನು ನನ್ನ ಕಣ್ಣ ಪರ್ವದ ಕಡೆ ನೋಡ್ತಾ ಇದೆ. ನನಗೆ ಸಹಾಯ ಎಲ್ಲಿಂದ ಬರ್ತತೆ? ಆಕಾಶ ಭೂಮಿಯನ್ನು ಉಂಟು ಮಾಡಿದ ಯೆಹೋವನಿಂದ ಬರ್ತಾ ಇದೆ. ಆಕಾಶ ಭೂಮಿಯನ್ನು ಉಂಟು ಮಾಡಿ ನಿನ್ನೆ ಸೃಷ್ಟಿ ಮಾಡಿದ ದೇವರಾಣ ಯಾರ? ಯೇಸು ಕ್ರಿಸ್ತನು. ಆ ಯೇಸುವಿನ ಮುಖ ನೋಡಿ ನಿನಗೇನ್ ಕಷ್ಟವಿದೆಯೋ, ಕಾಯಿಲಿದೆಯೋ, ಸಮಸ್ಯೆ ಇದೆಯೋ, ಕಡಪಾರವಿದೆಯೋ, ನೀ ಮೊಣಂಗಾಲು ಉರಿ 2 ಕೈಗಳ ಮೇಲಕ್ಕೆತ್ತಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ಕೋಬೇಕು. ದೇವರೇ, ಮನುಷ್ಯರು ಕೊಟ್ಟಿದ್ದಾನೆ, ಅದಕ್ಕೆ ಲೆಕ್ಕ ಇದೆ. ಅಪ್ಪ ಅಮ್ಮ ಕೊಟ್ಟಿದ್ದಾನೆ, ಅದಕ್ಕೆ ಲೆಕ್ಕ ಇದೆ. ನೀ ಕೊಟ್ಟಿದ್ದ ಲೆಕ್ಕ ಇಲ್ಲದ ಕೊಡುವ ದೇವರಾಣ ಯಾರ? ಯೇಸು ಸ್ವಾಮಿ. ನಮ್ಮ ದೇವರು, ಜೀವಿಸುವ ದೇವರು, ನಮ್ಮ ದೇವರು. ಅದಕ್ಕೆ ನಾವು ಎಲ್ಲಿ ನೋಡಬೇಕು? ದೇವರ ಕಡೆ ನೋಡ್ಕೋಬೇಕು. ನಾವು ಒಂದು ವಾಕ್ಯ ಓದೋಣ. ದೇವರ ಕಡೆ ನೋಡಿದ ಒಂದು ವ್ಯಕ್ತಿಯನ್ನ ನಮ್ಗೆ ನೋಡೋಣ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 43-48 ವಾಕ್ಯ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆ ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಆಕೆ ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತು. ನೋಡೋ, ಎಲ್ಲರಿಗೂ ಗೊತ್ತಿದೆ ಒಂದು ವಿಷಯವಾಣ. ರಕ್ತ ಕುಸುಮ ರೋಗಿ. ಅವಳಿಗೆ ರಕ್ತ ಕುಸುಮ ಶುರುವಾಗಿ 12 ವರ್ಷ ಆಯ್ತು. 1-2 ವರ್ಷ ಅಲ್ಲ, 12 ವರ್ಷ. നിങ്ങളൊന്ന് ಯೋಚನೆ ಮಾಡಿ ನೋಡು. 12 ವರ್ಷವಾಗಿ കഷ്ടപ്പെടുക എന്ന് പറഞ്ഞാൽ ಏನು? ಅವಳದಿ ದುಡ್ಡುಗಳೆಲ್ಲ ആശുപത്രികളിൽ മാട്ടമന്ത്രകാരിക്കും അവർക്കും ഇവർക്കും എല്ലാം കൊട്ടി മുഖതോ ലാസ്റ്റ് ಸಾಯದೆ ಗದಿ എന്നുള്ള ഇതിನಲ್ಲಿ ಅವಳು ಮಲಗುವಾಗ ಭಯಂಕರ ಸೌಂಡ್ ಹೇಳ್ತಾ ಇದೆ. ಅವಳು ಅವಾಗ ಹೇಳಿದ್ದು ಅದೇನನ್ನು ಉಡನೆ ಅವಳು ಹೇಳ್ತಾ ಇದೆ, ಅವ್ರಿಗೆ ಹೇಳ್ತಾ ಇದೆ, ಯೇಸು ಸ್ವಾಮಿ ಬರ್ತಾ ಇದೆ. ಅವಳು ಕೇಳಿರ್ಬೋದು, ಯೇಸು ಸ್ವಾಮಿ ರೋಗಿಗಳെ ಸೌಖ್ಯ ಮಾಡುವ ದೇವರಾಣ, ಪಾಪಿಗಳೇ ರಕ್ಷಿಸುವ ದೇವರಾണെന്ന് ಅವಳಿಗೆ ಗೊತ್ತಿರ್ಬೋದು. ಅವಳ ಬೇಗ ಬಹಳ ಕಷ್ಟಪಟ್ಟು ಅಲ್ಲಿನ ಎದ್ದು ಬಿಟ್ಟೆ ರಕ್ತ ಕುಸುಮ ರೋಗಿಗೆ ಜನಗಳ ಮಧ್ಯದಲ್ಲಿ ಹೋಗಕ್ಕಾಗದಲ್ಲ. ಅವಳು ತೀರ್ಮಾನ ಮಾಡಿದ್ದು, ನನ್ನೇ ಯಾರು ನೋಡಬಾರ್ದು. ಅವಳು ಹೆಂಗಿದೆ? ಇಷ್ಟ ಇದೆ, ದೇವರು ಮಾಡಿದ ಮೂಳೆವಿದೆ,
ಚರ್ವಿವಿದೆ, ಮಾಂಸವನ್ನು ಅವಳಲ್ಲಿ ಇಲ್ಲ. ಅವಳು ಬಹಳ ತೆಳ್ಳಗಾಗಿ ಬಿಟ್ಟು, ಅವಳ ಚಲ ಹುಳ ಹೋಗಿ ನಂಗೆ ಎಲ್ಲಿ ಹೋಯ್ತು, ಈ ಜನಗಳ ಮಧ್ಯದಲ್ಲಿ ಹೋಗಿ ಅವಳು ಅವರು ತೀರ್ಮಾನ ಮಾಡಿದ್ದು. ಅವಳು ಮಾಡಿದ ತೀರ್ಮಾನ ಯಾವುದು? ಅವಳು ಮಾಡಿದ ತೀರ್ಮಾನ ಯಾವುದು? ನಾನು ಇವತ್ತು ದೇವರದಿ ಬಟ್ಟ ಮೇಲೆ ಮುಟ್ಟುತ್ತೀನಿ, ಮುಟ್ಟುವಾಗ ನನ್ನ ರಕ್ತ ಕುಸುಮ ನಿಂತೋಗುತ್ತೆ. ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ಯೇಸು ಸ್ವಾಮಿ ಇಲ್ಲಿ ಬಂದಿದ್ದು, ನೀ ಇವತ್ತು ಮುಟ್ಟಬೇಕು, ಅವನ ಬಟ್ಟ ಮೇಲೆ ನೀವು ಮುಟ್ಟಬೇಕು. ನಿನಗೇನು ಕಷ್ಟವಿದೆಯೋ ನಿನಗೂ ಗೊತ್ತು, ದೇವರಿಗೂ ಗೊತ್ತು. ನೀ ಮುಟ್ಟಬೇಕು. ಯೇಸು ಸ್ವಾಮಿ ಜನ ಹೋಗುವಾಗ ಇವಳು ಬಹಳ ಕಷ್ಟಪಟ್ಟು ಒಳಗಡೆ ಹೋಗಿ ಬಹಳ ಕಷ್ಟಪಟ್ಟೆ. ಯೇಸು ಸ್ವಾಮಿ ಬಟ್ಟ ಮೇಲೆ ಮುಟ್ಟಿಬಿಟ್ಟು, ಮುಟ್ಟಿದ ತಕ್ಷಣವೇ ಯೇಸುವಿನ ಶರೀರದಲ್ಲಿನೇ ಶಕ್ತಿ ಹೋಯಿತು. ಶಕ್ತಿ ಹೋಗುವಾಗ ಯೇಸು ಅಲ್ಲಿ ನಿಂತಿದ್ದು, ನನ್ನನ್ನು ಮುಟ್ಟಿದವರು ಯಾರು? ಉಡನೆ ಶಿಷ್ಯರು ಹೇಳ್ತಾ ಇದ್ರು, ಇಷ್ಟು ಜನ ನೂಕಿ 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 ಹೋಗ್ತಾ ಇದೆ, ನಿನ್ನೆ ಮುಟ್ಟಿದೆ ಯಾರನ್ನು ಹೇಳ್ತಾ ಇದೆಯೋ? ಹೌದು, ನನ್ನನ್ನು ಮುಟ್ಟಿದ್ದು. ಅವಳು ನಡುಗೋಕ್ಕೆ ಶುರುವಾಯಿತು. ಯಾಕಂದ್ರೆ ಹೇಳಿದಾಲ್, ರಕ್ತ ಕುಸುಮ ರೋಗಿಗಳ್ಗೆ ಮನುಷ್ಯರ ಮಧ್ಯದಲ್ಲಿ ಹೋಗಕ್ಕಾಗದಿಲ್ಲ. ಅವಳು ಅಳುತ್ತೋಂಡ ಅಡ್ಡ ಬಿದ್ದ ದೇವರ ಮುಂದೆ ಏನ್ ಮಾಡಿದವಳೆ? ಅಡ್ಡ ಬಿದ್ದು ಅವಳದೇ ತಾಳ್ಮೆ ನೋಡು. 12 ವರ್ಷವಾಗಿ ಅವಳು ಕಷ್ಟಪಟ್ಟಿದ್ದು. ಅವಳು ಮಾಡಾತ ಕೆಲಸಗಳಿದೆಯೋ ಅನ್ನೋ ಗೊತ್ತಿಲ್ಲ, ಅವಳು ಹೋಗಾತ ಜಾಗ ಇದೆಯೋ ಅನ್ನೋ ಗೊತ್ತಿಲ್ಲ. ಎಲ್ಲಾ ಕಡೆ ಅವಳು ಹೋಯ್ತು. ಹೋಗಿಟ್ಟು ಅವಳಿಗೆ ರಕ್ತ ಕುಸುಮ ನಿಂತಿಲ್ಲ. ಲಾಸ್ಟ್ ಅವಳು ಯೇಸುವಿನ ಬಟ್ಟೆ ಮೇಲೆ ಮುಟ್ಟುತ್ತೀನಿ ಯೋಜನೆ ಮಾಡಿ ಮುಟ್ಟಿದ ತಕ್ಷಣವೇ ಯೇಸುವಿನ ಶರೀರದಲ್ಲಿ ಶಕ್ತಿ ಹೋಗಿ ಅವಳದಿ ರಕ್ತ ಕುಸುಮ ನಿಂತೋಯ್ತು. ಅವಳಿಗೆ ತಕ್ಷಣವೇ ಗೊತ್ತಾಯ್ತು. ಅವಳು ಅಡ್ಡ ಬಿದ್ದು ದೇವರಿಗೆ ಅವಳದಿ ಅನುಭವ ಸಾಕ್ಷಿ ಎಲ್ಲ ಹೇಳ್ತಾ ಇದೆ. ಹೇಳುವಾಗ, ಮಗಳೇ, ನಿಂದೆ ವಿಶ್ವಾಸ, ನಿಂದೆ ನಂಬಿಕೆ ನಿನ್ನೆ ಸ್ವಸ್ಥ ಮಾಡಲಿ, ನಿನ್ನ ನಂಬಿಕೆ ನಿನಗೆ ಸ್ವಸ್ಥ ಮಾಡಲಿ. ಪ್ರಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಯಾವಾಗಲೂ ನಮ್ಮಕ್ಕೆ ನಂಬಿಕೆയാണ് ಬೇಕಾಗುತ್ತದೆ. ನಂಬಿಕೋಬೇಕು. ನಂಬಿದರೆ ನೀ ದೇವರ ಮಹಿಮೆಯನ್ನು ಕಾಣುವಿನ ಹೇಳಿದೆ. ನಂಬಿಕೊಂಡೆ ನೀ ನನ್ನ ಹತ್ರ ಏನಾದ್ರೂ ಬೇಡಿಕೊಂಡ್ರೆ ಅದನ್ನ ನಾನು ನಿನಗೂ ಕೊಡ್ತೀನಿ ಹೇಳಿದೆ. ನಂಬಿಕೆ ದೊಡ್ಡದೆ, ನಂಬಿಕೆ ಬೇಕು. ನಂಬಿಕೊಂಡು ಅವಳು ಮುಟ್ಟಿದಕ್ಕೆ ಅವಳಿಗೆ ಏನಾಯ್ತು? ಅವಳಿಗೆ ಎಲ್ಲಿಂದ ಬಂದು ಆಶೀರ್ವಾದ? ಸ್ವರ್ಗದಲ್ಲಿನ ದೇವರಿಂದ, ಸ್ವರ್ಗದಲ್ಲಿನ ದೇವರಿಂದ ಅವಳಿಗೆ ಆಶೀರ್ವಾದ ಬಂದು ಅವಳದಿ ರಕ್ತ ಕುಸುಮ ನಿಂತೋಯ್ತು. ನಾನು ನನ್ನ ಕಣ್ಣ ಪರ್ವದ ಕಡೆ ನೋಡ್ತಾ ಇದ್ದೆ. ಅವಳೇ ಎಷ್ಟೋ ಜನಗಳ ಹತ್ರ ಹೋಗಿರ್ಬೋದು, ಅವಳದಿ ದುಡ್ಡೆಲ್ಲ ಮುಗಿದೋಯ್ತು. ಇನ್ನು ಸಾಯದೆ ಗೆದಿಯನ್ನು ಕಂಡು ಮಲಗಿದ್ದದ. ನೋಡು ದೇವರು ಮಾಡಿದ ಉಪಕಾರ. ಪ್ರಿಯ ಮಕ್ಕಳೇ, ಇಲ್ಲಿ ಬರುವುದರೆಲ್ಲರೂ ಅಂದವರೇ ಎಲ್ಲಾ ಕಡೆ ಹೋಗಿ ಲಾಸ್ಟ್ ಯೇಸು ಸ್ವಾಮಿ ಹತ್ರ ಬರ್ತದೆ. അതുപോലെ ಇನ್ನೊಂದು ವಾಕ್ಯವನ್ನು 1 ಸಮುವೇಲ್ 1ನೇ ಅಧ್ಯಾಯ 2ರಿಂದ 17 ವರೆയുള്ള ವಾಕ್ಯ ಎಲ್ಲರಿಗೂ ಗೊತ್ತಿದ ವಿಷಯ. 1-2 ವಾಕ್ಯ ಓದು ಮಗ. ಎಲ್ಕಾನನಿಗೆ ಹನ್ನಳು ಪೆನಿನ್ನಳು ಹೆಂಡತಿಯರಿದ್ದರು. ಪೆನಿನ್ನಳಿಗೆ ಮಕ್ಕಳಿದ್ದರು, ಹನ್ನಳಿಗೆ ಇರಲಿಲ್ಲ. ಅವನು ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಶೀಲೋವಿಗೆ ಹೋಗುತ್ತಿದ್ದ. ಆಯ್ತು, ಸಾಕು. ಪ್ರಿಯ ಮಕ್ಕಳೇ, ಈ 1 ಸಮುವೇಲ 1ನೇ ಅಧ್ಯಾಯದಲ್ಲಿ ಎಲ್ಕಾನ ಎಂದ ಒಂದು ಅಪ್ಪ ಇರ್ದಿದ್ದು. ಆ ಅಪ್ಪನಿಗೆ 2 ಹೆಂಡತಿ ಇರ್ದಿದ್ದು. ಒಂದು ಪೆನೀನ, ಒಂದು ಅನ್ನ. ಪೆನೀನಕ್ಕೆ ಏನಾಯ್ತು? ಬೇಕಾದಷ್ಟು ಮಕ್ಕಳಾಯ್ತು. ಅನ್ನರಲ್ಲಿ ಗರ್ಭಪಾತ್ರತೆ ದೇವರೇನ್ ಮಾಡಿದ್ದು? ಮುಚ್ಚಿ ಬಿಟ್ಟಿದ್ದು. ಅವಳಿಗೆ ಮಕ್ಕಳಿಲ್ಲ. ನಮಗೆ ಯಾವಾಗಲೂ ನಮ್ಮ ಜೀವಿತದಲ್ಲಿ ಒಂದು ಪ್ರತಿಯೋಗಿ ಇರಬೇಕು. ಪ್ರತಿಯೋಗಿ ಇದೆಯಲ್ಲಿ ನಾವು ಇನ್ನೇ ಹೆಚ್ಚಾಗಿ ಕಣ್ಣೀರು ಸುರಿಸೋದು, ಪ್ರಾರ್ಥನೆ ಮಾಡೋದು ಮಾಡುತ್ತೆ. ಇವರೇ ವರ್ಷಾಂತರ ಯಾಗ ಮಾಡಕ್ಕಾಗಿ ಅವ್ರಿಗೆ ಹೋಗ್ತಾ ಇದ್ದಿದ್ದು. ಅವ್ರಿಗೆ ಹೋಗುವಾಗ ಎಲ್ಕಾನ ಏನ್ ಮಾಡ್ತತೆ? ಎಲ್ಲರಿಗೂ ದುಡ್ಡುಗಳು ಹಂಚುತ್ತೆ. ಮಕ್ಕಳಿಗೂ ಪೆನೀನಕ್ಕೂ ಎಲ್ಲ ದುಡ್ಡು ಕೊಡ್ತತೆ. ಅವರಿಗೆ ಕೊಡದೆ ಡಬಲ್ ದುಡ್ಡು ಯಾರಿಗೆ ಕೊಡ್ತತೆ? ಅನ್ನಳಿಗೆ ಕೊಡ್ತತೆ. ಆವಾಗ ಅವಳಿಗೆ ಹೇಳ್ತಾ ಇದೆ, ನನಗೆ ಯಾಕೆ ಬೇಕು? ನನಗೆ ಮಕ್ಕಳಿಲ್ಲ. ಉಡನೆ ಇವಳು ಅನಿಸೋದು ಒಂದರ ಇದು ಮಾಡೋದು ಯಾರ ಪೆನೀನ ಮಾಡ್ತದೆ ಅನ್ನಕ್ಕೆ.
ಆವಾಗ ಒಂದು ದಿನ ಇವರ ಜಾತ್ರೆಗೆ ಹೋಗುವಾಗ ಈ ಅನ್ನ ಅವಳ ಮನೆ ಪಕ್ಕ ಒಂದು ಆಲಯವಿದೆ. ಆ ಆಲಯದಲ್ಲಿ ಹೋಗಿ ಅವಳ ಕುತ್ಕೊಂಡು ಪ್ರಾರ್ಥನೆ ಮಾಡಕ್ಕೆ ಶುರುವಾಯ್ತು. ಬಹಳ ಕಣ್ಣೀರಿಂದ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು. ಪ್ರಾರ್ಥನೆ ಮಾಡ್ಕೊಂಡಿರುವಾಗ ಅಲ್ಲಿ ಪಾಸ್ಟ್ರ ಏಲಿ ಪುರೋಹಿತೆ ಹೊರಗಡೆ ಯಾರನು ಹೊರಗಡೆಯಿಂದ ಒಳಗ ಬರ್ತಾ ಇದೆ. ಆವಾಗ ಅವಳಿಗೆ ಜೋರೇ ಪ್ರಾರ್ಥನೆ ಮಾಡೋದಿಲ್ಲ. ಅವಳು ಏನ್ ಮಾಡ್ತಾ ಇದ್ದಿ, ತುಡಿ ಮಾತ್ರ ಅಲ್ಲ ಆಡ್ತಾ ಇದ್ದಿದ್ದು, ಪಿಡಿ 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 ಏನು ಮಾತಾಡ್ತಾ ಇದ್ದಿದ್ದು. ಅವಳ ಸೌಂಡ್ ಹೊರಗಡೆ ಬಂದಿಲ್ಲ. ಆವಾಗ ಏಲಿ ಪುರೋಹಿತನ ಹೇಳ್ತಾ ಇದ್ದೆ, ನೀನು ಕುಡಿದಿದ್ದ ಅಮ್ಮಲ ಇದುವರೆ ಇಳಿದಿಲ್ಲಿಯೋ? ಸ್ವಾಮಿ, ನಾನು ಕುಡಿದಿಲ್ಲ. 14ನೇ ವಾಕ್ಯ ಓದು. ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನ ವ್ಯಥೆಯನ್ನ ಅರಿಕೆ ಮಾಡಿಕೊಳ್ಳುತ್ತಿದ್ದೆನು. ನನ್ನ ದುಃಖ ನಾನು ದೇವರಿಗೆ ಅರಿಕೆ ಮಾಡ್ತಾ ಇದ್ದೆ, ನಾನು ಕುಡಿದಿಲ್ಲ. ಆವಾಗ ಏಲಿ ಪುರೋಹಿತನ ಹೇಳ್ತಾ ಇದ್ದೆ, 17ನೇ ವಾಕ್ಯ, ಸಮಾಧಾನದಿಂದ ಹೋಗು, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನನ್ನ ಪ್ರಾರ್ಥನೆ ನೆರವೇರಿಸಲಿ, ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ನಾವು ಉಪವಾಸ ಮಾಡಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ಕೋಬೇಕು. ಪ್ರಾರ್ಥನೆ ಮಾಡುವಾಗ ನಮ್ದಿ ಪ್ರಾರ್ಥನೆ ಯಾರಿಲ್ಲ ಆಲಿಸುತ್ತೆ? ದೇವರಿಲ್ಲ ಆಲಿಸುತ್ತೆ. ಅವಳ ಕಣ್ಣೀರಿಂದ ಅವಳು ಏನ್ ದೇವರಿಗೆ ಹೇಳಿದನು, ನನಗೊಂದು ಮಗುವಿನೇ ನೀ ಕೊಡು. ನನಗೊಂದು ಮಗುವಿನೇ ಕೊಟ್ಟಿದ್ದಾಳ. ಆ ಮಗು ಹಾಲು ಕುಡಿ ಮುಗಿಯುವಾಗ ನಾನು ತಂದು ನಿನಗೆ ಸಮರ್ಪಣೆ ಮಾಡ್ತೀನಿ, ದೇವರಿಗೆ ಸಮರ್ಪಣೆ ಮಾಡ್ತೀನಿ. ನಾವು ಕೊಡ್ತತ? ನಾವು ಕೊಡೋದಿಲ್ಲ. ನಾವು ಏನ್ ಹೇಳ್ತತೆ, ನನಗೊಂದು ಮಗುನೇ ಕೊಡೋದು ಹೇಳ್ತತೆ. ಅವಳ ಹಾಲು ಕುಡಿ ಮುಗಿದ ತಲ್ಚಡಮೆ ಆ ಮಗುನೇ ತಂದೆ ಏಲಿ ಪುರೋಹಿತನಿಗೆ ಒಪ್ಪಿಸಿ ಕೊಟ್ಟಿದ್ದು. ನಿನ್ನ ಸನ್ನಿಧಿಯಲ್ಲಿ ನಾನು ಕುತ್ಕೊಂಡು ಪ್ರಾರ್ಥನೆ ಮಾಡಿ ದೇವರು ಕೊಟ್ಟಿದ್ದ ಮಗುವಾಣೆ, ಇದನ್ನೇ ನಾನು ದೇವರಿಗೆ ಸಮರ್ಪಣೆ ಮಾಡ್ತೀನಿ. ನಾನು ಬೇಡಿ ಪಡ್ಕೊಂಡಿದ್ದು ಹೇಳಿ ಅವನಿಗೆ ಏನ್ ಹೆಸರಿಟ್ಟಿದನು? ಶಮುವೇಲ್. ಶಮುವೇಲ್ ಅನ್ನ ಹೆಸರಿಟ್ಟಿದ್ದು. ಶಮುವೇಲ್ ಮಾತನಾಡ್ತ ಬೇಡಿ ಪಡಕೊಂಡಿದ್ದದೆ. ಆ ಬಾಲನೆ ತಗೊಂಡು ಹೋಗಿ ಅವಳು ಏಲಿ ಪುರೋಹಿತನ ಹತ್ರ ಚರ್ಚಿನಲ್ಲಿ ಬಿಟ್ಟು ಬಿಟ್ಟಿದ್ದು. ಅವನಾಣ ಶಮುವೇಲ್ ಭಯಂಕರ ಪ್ರವಾದಿ, ಭಯಂಕರ ಪ್ರವಾದಿ. ಅವನೇ ದೇವರ ಆಶೀರ್ವಾದ ಮಾಡಿದ್ದು. ಅವಳಿಗೆ ಯಾರು ಕೊಟ್ಟಿದೆ? ಯಾರು ಕೊಟ್ಟಿದೆ? ದೇವರು ಕೊಟ್ಟಿದೆ. ನಾನು ನನ್ನ ಕಣ್ಣ ಪರ್ವತ ಕಡೆ ನೋಡ್ತಾ ಇದ್ದೆ. ಅವಳು ಮನುಷ್ಯನ ಹತ್ರ, ಅವಳು ಗಂಡನ ಹತ್ರ ಹೇಳಿದ ಇಲ್ಲ. ಗಂಡನೇನು ಹೇಳಿದೆ, 10 ಮಕ್ಕಳಿಲ್ಲ ഞാൻ നിനക്ക് ದೊಡ್ಡದಲ್ಲಿಯೋ. ಗಂಡ ಎಷ್ಟು ಮಕ್ಕಳಾಗ್ತೀನಿ ಹೇಳಿದಾಲು ಆಗತ್ತಾ? ಮಕ್ಕಳದಿ ಜಾಗೆ ಮಕ್ಕಳು ಬೇಕು, ಗಂಡನ ಜಾಗೆ ಗಂಡನ್ ಬೇಕು. ದೇವರ ಅವಳಿಗೆ ಏನ್ ಕೊಟ್ಟಿದ್ದು? ಮಗುನೇ ಕೊಟ್ಟಿದ್ದು. ಆ ಮಗುನೇ ಕೊಟ್ಟಿದ್ದಕ್ಕೆ ಯಾರು ಕೊಟ್ಟಿದೆ? ದೇವರು ಕೊಟ್ಟಿದ್ದಾರೆ. ಅವಳು ಎಲ್ಲಿ ಕಣ್ಣಿಟ್ಟಿದ್ದು? ಅವಳು ಎಲ್ಲಿ ಕಣ್ಣಿಟ್ಟಿದ್ದು? ಮೇಲ್ಗಡೆ ಕಣ್ಣಿಟ್ಟಿದ್ದು. ಮೇಲ್ಗಡೆ ದೇವರ ಮುಖ ನೋಡಿ ಅವಳು ಗೋವಾಡಿ ಅಳುತ್ತ ಪ್ರಾರ್ಥನೆ ಮಾಡಿದ್ದು. ಆವಾಗ ದೇವರ ಅವಳಿಗೆ ಎಲ್ಲ ವಿಧ ಆಶೀರ್ವಾದ ಕೊಟ್ಟಿದ್ದು. ಇನ್ನೊಂದು ವಾಕ್ಯ ಓದನ. 1 ಅರಸು 17ನೇ ಅಧ್ಯಾಯ 12ರಿಂದ 16 ಆಕೆ ಅವನಿಗೆ, ನನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಕೆಯಲ್ಲಿ ಒಂದು ಹಿಡಿ ಇಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಏಲಿಯಾವ ಆಗ ರಾಜನ ಹತ್ರ ಹೋಗಿ ನಿಂತುಕೊಂಡು ಹೇಳಿದು, ನಾನು ಹೇಳಿ ಅല്ലാದೆ ಮಳೆಯಾಗಲಿ ಮಂಜಾಗಲಿ ಬರೋದಿಲ್ಲ ಅಂತ ಹೇಳಿದು. ಅಷ್ಟು ಹೇಳಿಟ್ಟು ಹೋಗ್ತಾ ಇದ್ದೀವಿ. ಆವಾಗ ದೇವರ ಏಲಿಯಾವನಿಗೆ ಹೇಳಿದು, ನಾನು ನಿನ್ನನ್ನು ಸಾರಾಪ್ತೆಯಲ್ಲಿ ಒಂದು ವಿಧವೆ ಹತ್ರ ನಿನ್ನೆ ಕಳಿಸ್ತೀನಿ ಹೇಳಿದು. ಅವನ್ ನಡೆದು 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 ಹೋಗುವಾಗ ಒಂದು ವಿಧವೆ ಒಂದು ಮಗನು ನಿಂತುಕೊಂಡು ಕಟ್ಟಿಗೆ ಆರಿಸ್ತಾ ಇದ್ದೆ. ಕಟ್ಟಿಗೆ ಆರಿಸುವಾಗ ಏಲಿಯಾವ ಅವರ ಹತ್ರ ಹೇಳ್ತಾ ಇದೆ, ನನಗೊಂದು ಚೆಂಬು ನೀರೇ ಕುಡಿಯಕ್ಕೂ ಕೊಡು. ಆವಾಗ ಅವಳ ಕಟ್ಟಿಗೆಯಲ್ಲಿ ಇಟ್ಟಿರ್ತಾ ಆ ನೀರು ತಗೊಳಕ್ಕಾಗಿ ಹಿಂಗೆ ಹೋಗ್ತಾ ಇದೆ. ಹೋಗುವಾಗ ಏಲಿಯಾವ್ ಹೇಳ್ತಾ ಇದೆ, ಒಂದು ಪೀಸ್ ರೊಟ್ಟಿ ಕೂಡ ನನಗೆ ತಗೊಂಡ್ ಬಂದು. ಅಯ್ಯೋ ಯಜಮಾನನೇ,
ನನ್ನ ಹತ್ರ ಇಷ್ಟಿಟ್ಟಿದೆ, ಸ್ವಲ್ಪ ಎಣ್ಣೆ ಇದೆ, ಅದು ನಾನು ನನ್ನ ಮಗನು ಮಾಡಿ ತಿಂದ ಸಾಯಕ್ಕಿರ್ತಾ ಇದೆ. ಯಾಕಂದ್ರೆ ಭಯಂಕರ ಬರಗಾಲವ, ಅಲ್ಲಿ ಮಳೆ ಇಲ್ಲ, ಮಂಜಿಲ್ಲ, ಕೆಲ್ಸ ಇಲ್ಲ, ಯಾವುದೂ ಇಲ್ಲ. ಯಾರ ಮುಖಾಂತರ ಇದಾಯ್ತದೆ? ಏಲಿಯಾವ ಮುಖಾಂತರವಾಯ್ತದೆ. ಏಲಿಯಾವ ರಾಜನ್ ಮುಂದೆ ನೀ ಬಾಲಿಗಳ ದೇವರನ್ನು ಬರೆದು ನೀ ಕುಣಿತಾ ಇದೆಯಲ್ಲೋ, ಮಳೆ ಮಂಜು ಮರಬೇಕೆ, ನಾನು ಹೇಳಬೇಕು, ನನ್ನ ದೇವರಿಗೆ ನಾನು ಹೇಳಬೇಕು. ನಿನಗೆ ಹಂಗೆ ಧೈರ್ಯವಾಗಿ ಹೇಳಕ್ಕಾಗುತ್ತಾ? ಹೇಳಬೇಕೆ. ನೀ ಯಾವಾಗಲೂ ಪ್ರಾರ್ಥನೆ ಮಾಡಿದೊಂದು ವ್ಯಕ್ತಿ ಆಗಿರಬೇಕು, ಯಾವಾಗಲೂ ಆರಾಧನೆ ಮಾಡಿದೊಂದು ವ್ಯಕ್ತಿ ಆಗಿರಬೇಕು. ದೇವರವಾಗಿ ಅನ್ಯೋನ್ಯದಲ್ಲಿ ಇರಿದಿದ ನನಗೆ ನಿನಗೂ ಆ ಮಾತು ಹೇಳಕ್ಕಾಗುತ್ತೆ. ನನ್ನ ಜೀವಿತದಲ್ಲಿ ನಾನು ಅನೇಕ ವಿಷಯಗಳ ಹಾಗೆ ಪ್ರಾರ್ಥನೆ ಮಾಡಿ ನಾನು ತಗೊಂಡಿದ್ದಾನ. ಪ್ರಿಯ ಮಕ್ಕಳೇ, ಹಾಗೆ ಹೇಳಿ ಒಡನೆ ಏಲಿಯಾವ ಅವಳಿಗೆ ಹೇಳ್ತಾ ಇದೆ, ನೀ ರೊಟ್ಟಿ ಮಾಡು, ಫಸ್ಟ್ ನನಗೊಂದ ತಂದು ಕೊಡು, ಆಮೇಲೆ ನೀನು ನಿನ್ನ ಮಗನು ತಿನ್ನು. ಅವಳ ಆ ಮಾತಿನ ವಿಧೇಯಳಾಗಿ ಹೋಗಿ ರೊಟ್ಟಿ ಮಾಡಿ ಏಲಿಯಾವನ್ನು ತಂದು ಕೊಟ್ಟಿದ್ದು. ತಿರುಗಿ ಹೋಗುವಾಗ ಅವಳು ಪಾತ್ರ ಒಳಗೆ ಬುಕ್ಕೆ ಆಗಿ ಗೋಧಿ ಹಿಟ್ಟು ಮೇಲಕ್ಕೆ ಬರ್ತಾ ಇದೆ, ಎಣ್ಣೆ ಕುಮ್ಮ ಅನ್ನು ಬರ್ದೆ ಮೇಲಕ್ಕೆ ಬರ್ತಾ ಇದೆ. ಪ್ರಿಯ ಮಕ್ಕಳೇ, ನಮ್ಮ ದೇವರು ಯಾರು? ನಮ್ಮ ದೇವ್ರ ನೀನು. ಅಯ್ಯೋ, ನನಗೆ ಒಬ್ಳಕ್ಕೆ ಮಾತ್ರ ತಿನ್ನಕ್ಕಿದೆ, ಪಾಸ್ಟ್ರು ಬಂದಿದ್ದು ಏನು ಕೊಡಬೇಕು? ಸುಮ್ಮನೆ ಅವನಿಗೊಂದು ಲೋಟ ನೀರು ಕೊಟ್ಟು ಕಳ್ಸಬೇಡ. ನೀ ತಿಂದಿಲ್ಲ ಪರವಾಗಿಲ್ಲ, ನಿನ್ನ ಮನೆಯಲ್ಲಿ ಯಾರು ಬಂದಿದೋ ಅವ್ರಿಗೆ ನೀ ಕೊಡು. ನಿನ್ನ ಮನೆಯಲ್ಲಿ ಯಾವ ಕೊರತೆ ಬರುವುದಿಲ್ಲ. ನಾನು ಅನುಭವ ಸಾಕ್ಷ್ಯ. ಏನು ಇಲ್ಲತ್ತ ಟೈಮಿನಲ್ಲಿ ನಾವು ಕೊಡ್ತಾ ಇದ್ದಿದ್ದು. ಪಾಸ್ಟರ್ಮಾರು ಬಂದಾರೆ ನಾನು ಹಂಗೆ ಕಳಿಸೋದಿಲ್ಲ. ಯಾರು ದೇವರ ಮಕ್ಕಳು ಬಂದಾಲು ನನಗೆ ಆರೋಗ್ಯವಿದೆಯೇ ಕೊಡ್ತತೆ, ಆರೋಗ್ಯವಿಲ್ಲ ನಾನು ಬಹಳ ಕಷ್ಟದಲ್ಲಿ ಏನೋ ಇದೆಯಲ್ಲ, ನಾನು ಕೊಡಕ್ಕೆ ಹೋಗೋದಿಲ್ಲ. ಪ್ರಿಯ ಮಕ್ಕಳೇ, ಫಸ್ಟ್ ನೀನ್ ದೇವರಿಗೆ ಪ್ರಿಫರೆನ್ಸ್ ಕೊಡಬೇಕು. ನೀನ್ ದೇವರ ಮಕ್ಕಳಿಗೆ ಕೊಟ್ಟಿದ್ದಾಲ್ ನಿನ್ನೆ ದೇವರೆಲ್ಲಾ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ಹಾಗೆ ಅವಳು ಮನೆಯಲ್ಲಿ ಜನ ಜಾಸ್ತಿ ಆಗಿಬಿಟ್ಟಿದ್ದು. ಎಲ್ಲ ಕಡೆ ಬರಗಾಲ, ಆರು ಮನೆಯಲ್ಲಿ ಏನೂ ಇಲ್ಲ. ಇವಳ ಮನೆಯಲ್ಲಿ ಏನಿದೆ? ಹಿಟ್ಟಿಂಗನ ಬರ್ತಾ ಇದೆ, ಎಣ್ಣೆ ಹಿಂಗೆ ಬರ್ತಾ ಇದೆ. ಪ್ರಿಯ ಮಕ್ಕಳೇ, ದೇವರ ವಾಕ್ಯವು ಪರಿಶುದ್ಧಾತ್ಮನ ಅಭಿಷೇಕವಿದೆಯೇ? ಜನ ನಿನ್ನ ಸಭೆಯಲ್ಲಿ ಗುಂಬಾಗಿ ಬರ್ತತೆ. ನಿನ್ನಲ್ಲಿ ಏನಿರಬೇಕು? ಪರಿಶುದ್ಧಾತ್ಮನ ಅಭಿಷೇಕವಿರಬೇಕು. ನಿನ್ನಲ್ಲಿ ಏನಿರಬೇಕು? ವಾಕ್ಯವಿರಬೇಕು. ವಾಕ್ಯ ನನ್ನ ಕಾಲಕ್ಕೆ ದೀಪವು, ಪಾದಕ್ಕೆ ಪ್ರಕಾಶವುಮಾയിരിക്കണം. ವಚನಂ ನಾವು ಓದುವವರು, ಕೇಳುವವರು, ಆ ವಚನ ಅನುಸರಣಂ ಆರು ಜೀವಿಸ್ತಾ ಇದೆಯೋ ಅವರಾರ ಧನ್ಯರು. ನೀ ಧನ್ಯತೆಯೋಡು ಕೂಡ ಜೀವಿಸಬೇಕಲ್ಲ. ನಿನ್ನ ದೇವರ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡಬೇಕಲ್ಲ. ವಚನ ನಿನ್ನ ಹೃದಯದಲ್ಲಿ ಇರಬೇಕು. ನೀ ವಚನ ಅನುಸರಣಂ ಜೀವಿಸಬೇಕು. ಹಾಗೆ ಜೀವಿಸಿದಾಲ್ ನಿನ್ನ ಸಭೆಯಲ್ಲಿ ಆಗಲಿ, ನಿನ್ನ ಮನೆಯಲ್ಲಿ ಆಗಲಿ, ನಿನ್ನೆ ಹುಡುಕಿ ಜನ ಬರ್ತತೆ. ಹುಡುಕಿ ಜನ ಬರ್ತತೆ. ಮೊನ್ನೆ ಪ್ರೇಯರ್ ಎಲ್ಲ ಮುಗಿಸಿ ಬಹಳ ಸುಸ್ತಿನಲ್ಲಿ ಇರುವಾಗ 4 ಜನ ಹುಡುಕಿ ಬಂದು ಇಲ್ಲಿ ಒಂದು ಆಂಟಿ ಇದೆಯಲ್ಲೋ, ಎಲ್ಲಿ ಇದೆ ಅಂತ ಹೇಳಿದ್ರು. ಎದ್ದು ಬಾ ಅಮ್ಮ, ಎದ್ದು ಬಾ. ಪರಶುರಾಮ್ ಎಲ್ಲಿ ಇದೆ? ಎದ್ದು ಬಾ. ಇವರಿಗೆ ಸಾಕ್ಷಿ ಹೇಳಕ್ ಬರಲ್ಲ, ಅದಕ್ಕೆ ನಾನು ಬೇಗ ಹೇಳ್ತೀನಿ. ಈ ಹುಡುಗನೇ ಎಲ್ಲರೂ ನೋಡು, ಪರಶುರಾಮನ್ ಇವನ ಹೆಸರು. ಇವನ ಎದೆ ನೋವುಂಟು ಬರುವಾಗ ಎದೆ ಹಿಡ್ಕೊಂಡ ಲೋಕವೆಲ್ಲ ಕೇಳತಕ್ಕವನ ಕೂವಾಡ್ತತೆ. ಅಯ್ಯೋ, ಇದೊಂದ ಕಷ್ಟವ. 4 ಜನ ಹುಡುಕಿ ಬಂದಿದ್ದು. ಪ್ರಾರ್ಥನೆ ಮಾಡುವಾಗ ಯಾರಿವನ್ ಮೇಲಿದೆ? ಎಲ್ಲಾ ಕಡೆ ಆಸ್ಪತ್ರೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ವಸ್ತುರ್ಗನಲ್ಲಿ ಹುಡುಕಿ ಬಂದಿದ. ನೋಡು, ಇವನವ್ರ ಪಾಪುನೇ ಹಿಡ್ಕೊಂತತೆ. ಆ ಪಾಪುನ ಇವನ್ ಮುದ್ದಾಡುತ್ತತೆ. ನನಗೂ ಆ ಪಾಪುನು ಮುದ್ದಾಡಬೇಕು. ಆ ಸೈತಾನ್ ಹೇಳ್ತಾ ಇದೆ. ಈಗ ಇವನ್ 6 ಹತ್ರ ಬಂದಿದ್ದವು.
ಯೇಸುವಿನ ಹತ್ರ ಬಂದಿದ್ದು, ಯೇಸುವಿನ ಹತ್ರ ಬಂದಿದ್ದು. ಆಕೆ ಬಿಡೋದಿಲ್ಲ, ನಾನು ಹೋಗೋದಿಲ್ಲ ಅಂತ ಹೇಳಿದು. ಎಲ್ಲಿ ಯೇಸುವಿನ ನೋಡ್ಕೊಂಡು ಹೇಳಿದು. ಎಲ್ಲಿ ಯೇಸುವಿನ ನೋಡ್ಕೊಂಡು ಹೇಳುವಾಗ ತಲೆ ಬಗಿಸಿ 10 ನಿಮಿಷ ಹಂಗೇ ನಿಂತು ಬಿಟ್ಟು, ನಾನು ಹೋಗ್ತೀನಿ. ನೀ ಹೋಗ್ತೀನಿನಲ್ಲ, ಇನ್ನು ಇವನ ಹತ್ರ ತಿರುಗಿ ಬರಬಾರ್ದು. ದೇವರ ಇವನೇ ಕಾಪಾಡಲಿ, ಇವನ್ ಒಳ್ಳೆ ಹುಡುಗನಾಗಿ ದೇವರ ಆಶೀರ್ವದಿಸಲಿ. ಎಲ್ಲಿ ಅವನಿಗೆ ಸಹಾಯ ಬಂದಿದೆ? ಸಾಲು ಕುಟ್ಟಿ ಆಡ್ಲಿಕ್ಕೆ ಏನು ಮಾಡಕ್ಕಾಗೋದಿಲ್ಲ. ಯಾರು ಮಾಡ್ತತೆ? ಎಂದೇ ಯೇಸು ಮಾಡ್ತತೆ. ಎಂದು ಯೇಸು ವಾಸ ಮಾಡದ ಆಲಯ ಮಾಡಿದ, ಎಂದು ಯೇಸು ವಾಸ ಮಾಡದ ಆಲಯ ಮಾಡ. ಈ ಆಲಯದಲ್ಲಿ ಎಂದು ಯೇಸುವಿನ ನೆಡಲೊಡೆಯುವಾಗ ರೋಗಿಗಳ ಸೌಖ್ಯವಾಗುತ್ತೆ, ಭೂತಗಳು ಬಿಟ್ಟೋಡ್ತತೆ, ಪಾಪಿಗಳ ಮಾನಸಾಂತರ ಹೊಂದುತ್ತೆ. ನನ್ನ ಕಣ್ಣು ಎಲ್ಲಿ ನೋಡಬೇಕು? ಪರಲೋಕ ಕಡೆ ನೋಡ್ಬೇಕು, ಪರಲೋಕ ಕಡೆ ನೋಡ್ಬೇಕು. ನಮ್ಗೆ ಆಶೀರ್ವಾದ ಎಲ್ಲಿಂದ ಬರ್ತತೆ? ಪರಲೋಕದಲ್ಲಿ ಬರ್ತತೆ. ಅದು ಅಲ್ಲದನೆ ಮತ್ತಾಯನ ಸುವಿಶೇಷ 28ನೇ ಅಧ್ಯಾಯ 1-7 ವಾಕ್ಯ. ಮಗ್ದಲ ಮರಿಯ, ಯಾಕೋಬಿನ ಅಮ್ಮ ಮರಿಯ, ಸಲೋಮಿ ಎನ್ನುವರು ಯೇಸು ಕ್ರಿಸ್ತನೇ ಸಿಲುಬೆಯಲ್ಲಿ ನಮಗಾಗಿ ಸತ್ತು ಒಂದು ತೊಟ್ಟಿ ರಕ್ತವಿಲ್ಲದ ಸುರಿಸಿ ಆ ಎಣೆ ತಗೊಂಡು ಹೋಗಿ ಜೋಸಫ್ ಅಂದ ಮನುಷ್ಯ ಅವನಿಗೆ ಭಯಂಕರ ಒಂದು ಡೆಬನ್ ಮಾಡಕ್ಕೆ ಸಮಾಧಿ ಮಾಡಿ ಇಟ್ಟುಕೊಂಡಿದ್ದು. ಆರೆ ಆ ಸಮಾಧಿಯಲ್ಲಿ ಮಾಡಿಲ್ಲ. ಯೇಸು ಸ್ವಾಮಿಯ ತಗೊಂಡು ಹೋಗಿ ಅದನ್ನಲ್ಲಿ ಹಾಕಿನದೆ ಈ ಹೆಣ್ಮಕ್ಕಳ ಹಿಂದೆ ಹೋಗಿ ನೋಡಿಕೊಂಡಿದ್ದು. ಹೆಣ್ಮಕ್ಳು ನೋಡಿಕೊಂಡಿದ್ದಕ್ಕೆ 3ನೇ ದಿನ ಎದ್ದು ಬರ್ತತೆನ ಇವರಿಗೆಲ್ಲ ಯಾವಾಗಲೂ ಹೇಳ್ತಾ ಇದ್ದಿದ್ದು. ಈ ಹೆಣ್ಮಕ್ಳು ನಮಗಾಗಿ ನಾವು ಹೋಗಿ ನೋಡೋಣ, ಸುಗಂಧ ದ್ರವ್ಯಗಳೆಲ್ಲ ತಗೊಂಡಿವರು ಓಡುತ್ತಾ ಇದೆ. ಬೆಳಿಗ್ಗೆ 5 ಗಂಟೆ ಓಡುತ್ತಾ ಇದೆ. ಓಡಿ ಹೋಗಿ ನೋಡುವ ಹೋಗ್ನ ದಾರಿಯಲ್ಲಿ ಅವರು ಹೇಳ್ತಾ ಇದೆ, ನನಗಾಗಿ ನಮ್ಗಾಗಿ ಆ ಕಲ್ಲ ಬಾಗಿಲು ಹತ್ರ ಇವರು ಕಲ್ಲು ಇಟ್ಟಿರಿಕಿನ ನೋಡು, ಇಷ್ಟಿದೆ, ಹಿಂಗ ಇದೆ ದಪ್ಪ, ಇಷ್ಟು ದಪ್ಪ ಆ ಕಲ್ಲು ಇವಾಗಲೂ ಅಲ್ಲೇ ಇದೆ. ಆ ಕಲ್ಲ ಉರುಳಿಸಿ ಒಂದು ಸೈಡಿನಲ್ಲಿ ನಮಗಾಗಿ ಯಾರ ತೆಗೆದು ಕೊಡ್ತತೆ ಕಲ್ಲನ್ನು ಹೇಳಿದು. ಇವರಲ್ಲಿ ಓಡಿ ಹೋಗಿ ನೋಡುವಾಗ ಕಲ್ಲ ಎಲ್ಲಿ ಉರುಳಾಕಿದೆ? ಸೈಡಿನಲ್ಲಿ ಉರುಳಾಕಿದೆ. ಯಾರು ಉರುಳಾಕಿದೆ? ದೇವರು ದೂತರ. ನಮ್ಮ ದೇವರು ಯಾರ? ಅವರಿಗೆ ಎಲ್ಲಿಂದ ಸಹಾಯ ಬಂದು? ಸ್ವರ್ಗದಲ್ಲಿ ಪರಲೋಕದಲ್ಲಿ ಸಹಾಯ ಬಂದಿದೆ. ದೇವರ ದೂತನೇ ಕಳಿಸಿ ಕಲ್ಲ ಉರುಳಿ ಹೋಯ್ತು, ದೇವರ ಎದ್ದು ಬಂದಿದ್ದು. ಅಲ್ಲಿ ಏನ್ ಅದ್ಭುತ ನಡೆದಿದ್ದನೋ. ಅಲ್ಲಿ ಇರಿದಿದ ಪೊಲೀಸ್ಗಾರ ಎಲ್ಲ ಪಟ್ಟಾಳಕಾರ ಎಲ್ಲ ನಿಲ್ಲಿಸಿದು. ಅವರೆಲ್ಲ ಮೂರ್ಛೆ ತಪ್ಪಿ ಕೆಳಗ ಬಿದ್ದಿದ್ದು. ನಮ್ಮ ದೇವರದಿ ಶಕ್ತಿ ಏನು? ಆ ದೇವರ ಎದ್ದು ಬರುವಾಗ ಅಲ್ಲಿ ಇರಿದಿದ ಸತ್ತವರ ಎದ್ದು ಬಂದು ಕಲ್ಲು ಉರುಳಿ ಹೋಯ್ತು. ನಮ್ಮ ದೇವರು ಯಾರ? ಆ ಅದ್ಭುತ ನಮ್ಮ ಮಧ್ಯದಲ್ಲಿ ನಡೆಯಬೇಕು. ಯೇಸು ಎದ್ದು ಬರುವಾಗ ನಡೆದಿದ ಅದ್ಭುತ ನಮ್ಮ ಮಧ್ಯದಲ್ಲಿ ನಡೆಯಬೇಕು. ನಮ್ಮ ದೇವರು ಜೀವಿಸುವ ದೇವರು, ನಮ್ಮ ದೇವರು ಸತ್ಯ ದೇವರು. ಆ ದೇವರನ್ನೇ ನಾವು ಆರಾಧನೆ ಮಾಡಕ್ಕಾಗಿ ಬಂದಿದ್ದಾನೆ. ನಿನ್ನ ಕಣ್ಣೆಲ್ಲಿ ಇಡಬೇಕು? ನಿನಗೇನ್ ಬೇಕೋ, ಏನ್ ಕಷ್ಟವಿದೆಯೋ, ಕಾಯಿಲಿದೆಯೋ, ರೋಗವಿದೆಯೋ, ಸಮಸ್ಯೆ ಇದೆಯೋ, ಯಾರ ಹತ್ರ ಬೇಡ್ಕೋಬೇಕು? ದೇವರ ಹತ್ರ ಬೇಡ್ಕೋಬೇಕು. ಇನ್ನೊಂದು ವಾಕ್ಯ ಓದನ ಮಗ, ಪ್ರಕಟಣೆ 4ನೇ ಅಧ್ಯಾಯ 1ನೇ ವಾಕ್ಯ. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಈ ಪ್ರಕಟಣೆ ಪುಸ್ತಕದಲ್ಲಿ ನಮ್ಮ ಯೋಹನ್ನಾನ ಯೇಸು ಕ್ರಿಸ್ತನೇ ಜಾಸ್ತಿ ಪ್ರೀತಿ ಮಾಡಿದ ವ್ಯಕ್ತಿ ಅನಾರ ಯೋಹನ್ನಾನ. ಯೇಸುವಿನ ಎದ ಮೇಲೆ ಯಾವಾಗಲೂ ಅವನು ಮಲ್ಕೊಂಡಿರ್ತಾ ಇದ್ದಿದ್ದು. ಅಷ್ಟು ಪ್ರೀತಿ ಮಾಡಿದ ವ್ಯಕ್ತಿ. ಅದು ತನ್ನೇಮಲ್ಲ, ಅವನ್ ಯೋಹನ್ನಾನ ಏನಣ ಮಾಡಿ ಸಾಯಿಸಬೇಕು ಅನ್ನೋದಿಲ್ಲ. ದೊಡ್ಡ ಪಾತ್ರ ಒಳಗೆ ಎಣ್ಣೆ ಹಾಕಿ ಕುದಿಸಿ ಅದನ್ನು ಒಳಗೆ ಹಾಕಿದು. ಅವನ್ ನೀರಿನಲ್ಲಿ ಓಡಾಡನಗೆ ಆ ಕುದಿದ ಎಣ್ಣೆ ಒಳಗೆ ಓಡಾಡ್ತಾ ಇದ್ದಿದ್ದು. ಪ್ರಿಯ ಮಕ್ಕಳೇ, ನಮ್ಮ ದೇವರು ಯಾರನ್ನು ಯೋಧನೆ ಮಾಡೋ? ಅವನ ಅಷ್ಟು ಪ್ರೀತಿ ಮಾಡಿದ ವ್ಯಕ್ತಿಯಾಣ. ಅವನಿಗೇನೂ ಆಗಿಲ್ಲ. ಇವನೇ ಏನಣ ಮಾಡಿ ಇವನೇ
ಹಾಳು ಮಾಡಬೇಕು ಅನ್ನಲ್ಲ ಇದರಲ್ಲಿ ಅವನೇ ಏನ್ ಮಾಡಿದನು, ಗಡಿಪಾಲ್ ಮಾಡಿದು. ಗಡಿಪಾಲ್ ಮಾಡಿ ಎಲ್ಲಿನ ಪದ್ಮೋಸ್ ದ್ವೀಪಿಲೇಕೆ, ಪದ್ಮೋಸ್ ದ್ವೀಪಿಲ್ ಕರ್ಕೊಂಡು ಹೋಯ್ತಾ. ಗಾಡಿ ತಗೊಂಡೋಗಿ ಆ ಕಾಡು ಒಳಗೆ ಅವನೇ ಬಿಟ್ಟಿ ಕರ್ಕೊಂಡು ಹೋಯ್ತಾ. ಗಾಡಿ ವಾಪಸ್ ಬಂದಿದ್ದು. ನೀರು ಭಯಂಕರ ತೆರೆ ಬಂದು ಕಲ್ಲಲ್ಲಿ ಹೊಡೆಯುವಾಗ ಎಂದೋ ಸೌಂಡ್, ಆ ಸೌಂಡಿನಲ್ಲಿ ಎದುರ್ತತೆ. ಅವನ್ ಮೊಣಂಗಾಲು ಉರಿ. ಅವನೆಲ್ಲಿ ನೋಡಿದು, ನಾನು ನನ್ನ ಕಣ್ಣು ಪರ್ವದ ಕಡೆ ನೋಡ್ತಾ ಇದ್ದೆ. ನನಗೆ ಸಹಾಯ ಎಲ್ಲಿಂದ ಬರ್ತತೆ? ನನ್ನ ಸಹಾಯ ಆಕಾಶ ಭೂಮಿಯನ್ನು ಉಂಟು ಮಾಡಿದ ಯೆಹೋವನಿಂದ ಬರ್ತಾ ಇದೆ. ಮಕ್ಕಳೇ, ದೇವರ ಪ್ರಕಟಣೆ നിങ്ങൾ ಓದಿ ನೋಡಿದಾಲೆ യേശു ക്രിസ്തನ ವಿಷಯವಾണ് ಪ್ರಕಟಣೆಯಲ್ಲಿ ಇದೆ. ಅದಾയത് 1ನೇ ಅಧ್ಯಾಯ 1ನೇ ವಾಕ್ಯ ಓದು ಮಗ. ಪ್ರಕಟಣೆ 1ನೇ ಅಧ್ಯಾಯ 1ನೇ ವಾಕ್ಯ. ಯೇಸು ಕ್ರಿಸ್ತನ ಪ್ರಕಟಣೆ. ಯೇಸು ಕ್ರಿಸ್ತನ ಪ್ರಕಟಣೆ. ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನ ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಹಲ್ಲೆಲೂಯಾ. ತನ್ನ ದಾಸರಿಗೆ ನಮ್ಮ ಎಲ್ಲ ತೋರ್ಸಕ್ಕಾಗಿ ಆ ಪ್ರಕಟಣೆ ಯಾರು ಬರ್ದಿದ್ದು? ಯೋಹನ್ನಾನ್. ದೇವರು ಬೆಳಿಪಡಿಸಿದ್ದು ಎಲ್ಲ ದೇವರಿಗೆ ಪ್ರಕಟಿಸಿದ್ದು. ನೀವು ಪ್ರಕಟಣೆ ಪುಸ್ತಕ ಓದಿದಾಲೆ ನಿಮ್ಗೆ ಅರ್ಥ ಆಗೋದಿಲ್ಲ. ನೀವು ಅದೇನ್ ಮಾಡಬೇಕು, ದಿನಕ್ಕೆ ದಿನ ಓದಬೇಕು. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ನೋಡೋ ತಂದೆ ಹತ್ರಯೋ ತಾಯಿ ಹತ್ರ ಹೋಗಿ ಗೋಳಾಡಬೇಡ, ಅಕ್ಕಪಕ್ಕವ್ರ ಹತ್ರ ಹೋಗಿ ಗೋಳಾಡಬೇಡ, ಸ್ನೇಹಿತರ ಹತ್ರ ಗೋಳಾಡಬೇಡ. ನೀ ಯಾರ ಹತ್ರ ಗೋಳಾಡಬೇಕು? ದೇವರ ಹತ್ರ ಗೋಳಾಡಬೇಕು. ನೀ ಗೋಳಾಡಿ ನಿನಗೆ ಆನ್ಸರ್ ಕೊಡ್ಬೇಕೆ ನೀ ಯಾರಾಗಿರ್ಬೇಕು? ಅವನಿಗಾಗಿ ಜೀವಿಸಿದ ಮಗಳು ಮಗನೂ ಆಗಿರ್ಬೇಕು. ಅವನ ಕೃಪೆ, ಅವನ ಪ್ರೀತಿ, ಅವನ ಮಹಿಮೆ ನಮ್ಮ ಮೇಲೆ ಇಳಿದು ಬರಬೇಕು. ಆ ಮಹಿಮೆ ಇಲ್ಲದೆ ನಮಗೆ ಜೀವಿಸಕ್ಕಾಗದಿಲ್ಲ. ನಾವು ಪ್ರಾರ್ಥನೆ ಮಾಡೋಣ. ಯಾರಿಗೇನ್ ಕಷ್ಟವಿದೆಯೋ, ಕಾಯಿಲಿದೆಯೋ, ರೋಗವಿದೆಯೋ, ದುಃಖವಿದೆಯೋ, ನೀ ದೇವರ ಹತ್ರ ಬೇಡ್ಕೋ. ಮೊಣಂಗಾಲು ಊರಕ್ಕಾಗುന്നವರು ಮೊಣಂಗಾಲು ಊರು. ನಿങ്ങളുടെ ನೋವಿರುವ ಭಾಗದಲ್ಲಿ ಕೈ ಹಾಕು. ಯೇಸುವಿನ ಕರಂ ನಿങ്ങളുടെ ಮೇಲೆ ಬರ್ತಾ ಇದೆ. ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ಅಪ್ಪ ನಾವು ನಿನ್ನ ಸನ್ನಿಧಿಯಲ್ಲಿ ಬರ್ತಾ ಇದೆಪ್ಪ. ನೀ ಆಶೀರ್ವದಿಸಪ್ಪ. ನಾನು ನನ್ನ ಕಣ್ಣು ಪರ್ವದ ಕಡೆ ನೋಡ್ತಾ ಇದೆ. ನನಗೆ ಸಹಾಯ ಎಲ್ಲಿಂದ ಬರ್ತತೆ? ನನ್ನ ಸಹಾಯ ಆಕಾಶ ಭೂಮಿಯನ್ನು ಉಂಟು ಮಾಡಿದ ಯೆಹೋವನಿಂದ ಬರ್ತಾ ಇದೆಯಲ್ಲಪ್ಪ. ದೇವರೇ ನೀ ಅದ್ಭುತ ಮಾಡಪ್ಪ, ಅದ್ಭುತ ಮಾಡಪ್ಪ ದೇವರೇ. ಅಪ್ಪ, ರೋಗದಲ್ಲಿ, ದುಃಖದಲ್ಲಿ, ಸಮಸ್ಯೆದಲ್ಲಿ ಯಾರು ಬಂದಿದೋ ಈ ನಿಮಿಷವೇ ಪರಿಶುದ್ಧಾತ್ಮನೆ ಮುಟ್ಟೋ, ಪರಿಶುದ್ಧಾತ್ಮನೆ ಮುಟ್ಟೋ. ಸಂಪೂರ್ಣ ಬಿಡುಗಡೆ ಕೊಡು, ಸಂಪೂರ್ಣ ಬಿಡುಗಡೆ ಕೊಡು. ಒಂದು ದಿನ ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ನಿನ್ನೆ ಕಂಡುಕೊಂಡು ಜೀವಿಸಿದ ಮಕ್ಕಳಾಕಿ ಉಪಯೋಗಿಸಪ್ಪ. ನಿನ್ನ ರಕ್ತ ಕೋಟೆ ಬಳಪಲ್ಲಿ ನೀ ಕಾಪಾಡಪ್ಪ ದೇವರೇ. ಯೇಸುವೆ, ಆರು ಸುಮ್ಮನೆ ಬಂದು ಸುಮ್ಮನೆ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಆ ರಕ್ತ ಕುಸುಮ ರೋಗಿ ನಿನ್ನ ಬಟ್ಟೆ ಮೇಲೆ ಒಂದು ಮುಟ್ಟಬೇಕು ಅಂತ ಅವಳು ನಂಬಿದಲ್ಲಪ್ಪ. ಅವಳು ಮುಟ್ಟಿದಕ್ಕೆ ಅವಳ ರಕ್ತ ಕುಸುಮ ನಿಂತೋಯ್ತಲ್ಲಪ್ಪ. ಈ ನಿಮಿಷವೇ ನಿನ್ನ ಬಟ್ಟೆ ಮೇಲೆ ಯಾರು ಮುಟ್ಟುತ್ತಾ ಇದೆಯೋ ಅವರಿಗೆ ಬಿಡುಗಡೆ, ಬಿಡುಗಡೆ, ಬಿಡುಗಡೆ ದೇವರೇ. ನೀ ಅದ್ಭುತ ಮಾಡಪ್ಪ, ಅದ್ಭುತ ಮಾಡಪ್ಪ ದೇವರೇ. അതുപോലെ കർത്താവേ ಅಪ್ಪ ಎಲ್ಲ ಕರ್ತಾವೇ ಈ ಚಿತ್ರದುರ್ಗ ದೇಶವನ್ನೇ ನೀ ಮುಟ್ಟಪ್ಪ, ಮುಟ್ಟಪ್ಪ ದೇವರೇ. ಅಪ್ಪ ಎಲ್ಲ ಪಾಸ್ಟರ್ಮಾರೆ, ಅಯ್ಯಗಾರಮಾರೆ, ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ನಿನ್ನ ಸುವಾರ್ಥ ಎಲ್ಲ ರಾಜ್ಯಗಳಲ್ಲೂ ಹತ್ತುವುದಕ್ಕೆ ನೀ ಸಹಾಯ ಮಾಡಪ್ಪ ದೇವರೇ. ಕೈ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆ, ಆಮೀನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.